ವಿಶೇಷವಾಗಿ ಬೀದರ್ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹುಮ್ನಾಬಾದಿನ ಪ್ರತಿಯೊಂದು ಗ್ರಾಮಗಳಿಂದ ಸುತ್ತಮುತ್ತಲ ಗ್ರಾಮದಿಂದ ಯಾವ ಒಂದು ಪವಿತ್ರವಾದಂತಹ ಒಂದು ಕಾರ್ಯವನ್ನು ಕೈಗೆ ತಗೊಂಡು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಹಿಂದೂ ಮಾಡುವ ಒಂದು ಧರ್ಮ ಜಾಗೃತಿಯನ್ನ ಮಾಡುವಂತಹ ಮಹಾನ್ ಕಾರ್ಯವನ್ನು ಲಾಲ್ ಕೃಷ್ಣ ಅದ್ವಾನಿ ಅವರು ಇವತ್ತು ಮಾಡ್ತಾ ಇದ್ದಾರೆ. ಪವಿತ್ರವಾದಂತಹ ಸೋಮನಾಥ ದೇವಾಲಯದಿಂದ ಸೆಪ್ಟೆಂಬರ್ 25ನೇ ತಾರೀಕು ಹೊರಟಂತ ಲಾಲ್ ಕೃಷ್ಣ ಅದ್ವಾನಿ ಅವರ ಈ ಜಾಗೃತ ರಥಯಾತ್ರೆ ಇವತ್ತು ಗುಜರಾತ್ ಮಹಾರಾಷ್ಟ್ರವನ್ನು ಮುಗಿಸಿಕೊಂಡು ಕರ್ನಾಟಕ ರಾಜ್ಯಕ್ಕೆ ಪ್ರವೇಶ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮುಂದಿನ ಚರಿತ್ರೆಯಲ್ಲಿ ಸುವರ್ಣ ಒಂದು ಸ್ವಾಗತವನ್ನು ಕರ್ನಾಟಕ ರಾಜ್ಯದ ಜನ, ಬೀದರ್ ಜಿಲ್ಲೆಯ ಜನ, ಹುಮ್ನಾಬಾದದ ಜನ ಮಾಡಿದ್ದೀರ. ಅದಕ್ಕಾಗಿ ಈ ಪ್ರಾರಂಭದಲ್ಲೇ ಇಲ್ಲಿ ಉಪಸ್ಥಿತಿರುವ ಲಕ್ಷಾಂತರ ಜನ ನಮ್ಮ ತಾಯಂದರಿಗೆ, ಅಣ್ಣ ತಮ್ಮಂದರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿ ತಮಗೆ ಬಯಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾವ ಲಾಲ್ ಕೃಷ್ಣ ಅದ್ವಾನಿ ಅವರು ಪವಿತ್ರವಾದಂತಹ ಒಂದು ಸೋಮನಾಥ ದೇವಾಲಯದಿಂದ ತಮ್ಮ ಒಂದು ರಥಯಾತ್ರಾ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈ 10ನೇ ತಾರೀಕಿನ ಒಳಗಾಗಿ ಅಯೋಧ್ಯೆಯನ್ನು ತಲುಪಿ ಯಾವ ಪ್ರಭು ಶ್ರೀರಾಮಚಂದ್ರನ ಆ ಮಹಾನ್ ಕಾರ್ಯದ ಒಂದು ದೇವಾಲಯದ ಪುನರ್ ನಿರ್ಮಾಣ ಆಗಬೇಕಾಗಿದೆ.
ಮಹೇಶ್ವರರ ಅನುಭವ ಮಂಟಪದ ದರ್ಶನವನ್ನು ಸಹ ಮಾಡಿ ರಾಮಕೃಷ್ಣ ಅಡ್ವಾಣಿ ಹೇಳಿದ್ರು ಬರ್ತಾ ಇದ್ದಾರೆ. ಹೆಚ್ಚು ಸಮಯದೊಳಗೆ ಇಚ್ಛೆ ಪಡೋದಿಲ್ಲ. ನಿಮ್ಮೆಲ್ಲರ ಪರವಾಗಿ ಒಂದೇ ಒಂದು ಭರವಸೆಯನ್ನು ನಾನು ಕೊಡ್ತೇನೆ. ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ನಾನು ಭರವಸೆಯನ್ನು ಕೊಡ್ತೇನೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಂದ ನಾವು ಅಯೋಧ್ಯೆಯನ್ನ ರಾಮಕೃಷ್ಣ ಅಡ್ವಾಣಿ 30ನೇ ತಾರೀಕು ನೀವು ತಲುಪುವುದರೊಳಗಾಗಿ ನಾವು ತಲುಪ್ತೇವೆ. ಜಗತ್ತಿನ ಯಾವುದೇ ಶಕ್ತಿ ಸಹ ಈ ಒಂದು ಶ್ರೀರಾಮಚಂದ್ರನ ಈ ಒಂದು ಪುನರ್ನಿರ್ಮಾಣದ ಒಂದು ಭವ್ಯ ಮಂದಿರ ಕೆಲಸ ಏನಿದೆ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದ ಜನ ಹಿಂದೆ ಬಿದ್ದಿಲ್ಲ. ಯಾವ ಒಂದು ದೇಶದಲ್ಲಿ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು ಅಂತೇಳಿ, ಒಂದು ಧರ್ಮದ ಒಂದು ಜಾಗೃತಿಯನ್ನು ಮಾಡಬೇಕು ಅಂತೇಳಿ ರಾಜಕೀಯ ಒಂದು ಅಸ್ಥಿರತೆ, ವ್ಯಾಪಕ ಭ್ರಷ್ಟಾಚಾರ ಕಾಣ್ತಿರುವಂತಹ ಈ ಸಂದರ್ಭದಲ್ಲಿ ಈ ರೀತಿ ಜಗತ್ತಿನಲ್ಲಿ ಒಂದು ಆದರ್ಶವಾದಂತಹ ಒಂದು ದೊಡ್ಡ ಒಂದು ಮಹಾನ್ ಕಾರ್ಯವನ್ನು ಇರಿದುಕೊಂಡಿದ್ದಾರೆ. ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಬೇಕಾಗಿದೆ. ಇಂಥ ಒಂದು ಪುಣ್ಯವನ್ನು ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತಾ ಮುಂದೆ ಬರುವಂತಹ ದಿವಸಗಳಲ್ಲಿ ಮುಂದಿನ ತಿಂಗಳು ಈ ದಿನ 30ನೇ ತಾರೀಕು ಅಯೋಧ್ಯೆಯಲ್ಲಿ ಕಲಸೇರಿಗೆ ಲಕ್ಷಾಂತರ ಜನ ಕರ್ನಾಟಕ ರಾಜ್ಯದಿಂದ ಹೋಗಬೇಕು ಅಂತ ರಾಮಕೃಷ್ಣ ಅಡ್ವಾಣಿಯವರ ಅಪೇಕ್ಷೆ ಇದೆ. ನಮ್ಮ ತಾಯಿಯಂದರು ಅಣ್ಣ ತಮ್ಮಂದರು ಹಿಂದೆ ಬೀಳಿದರೆ ಆ ಒಂದು ಮಹತ್ ಕಾರ್ಯಕ್ಕೆ ನಾವು ಹೊರಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಸೌಭಾಗ್ಯ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಹಾರಾಷ್ಟ್ರದ ಪ್ರಮೋದ್ ಮಹಾಜನ್ ಯಾರು ರಾಜ್ಯಸಭೆಯಲ್ಲಿ ಕ್ರಾಂತಿಕಾರಿ ಒಂದು ಭಾಷಣವನ್ನು ಮಾಡ್ತಾ ನಾಡಿನಲ್ಲಿ ದೇಶದಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಪ್ರಮೋದ್ ಮಹಾಜನ್ ಅವರು 4-5 ನಿಮಿಷವಾದ ಮಾತನಾಡಬೇಕು, ಅವರ ವಾಣಿಯನ್ನು ಕೇಳಬೇಕು ಅಂತ ಜನ ಅಪೇಕ್ಷೆ ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಪ್ರಮೋದ್ ಮಹಾಜನ್